ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಆಗಸ್ಟ್ 13 ಮಂಗಳವಾರ. ಆಗಸ್ಟ್ 13 ಮಂಗಳವಾರ ಕರ್ನಾಟಕ ಬಂದ್ ಬಂದ್ ಬಂದ್. ಆಗಸ್ಟ್ 13 ಎಕ್ಸಾಕ್ಟ್ಲಿ ಯಾವಾಗ ಬೀಳುತ್ತಂದ್ರೆ CWMA ಮತ್ತು CWRC ಏನು ಆದೇಶ ಕೊಟ್ಟಿದೆ, ಪ್ರತಿದಿನ ನೀವು 3,500ದಂತೆ 15 ದಿನಗಳ ಕಾಲ 4 TMC ನೀರು ಬಿಡಬೇಕು ಅಂತ. ಆ ಕಾಲಾವಧಿ ಮುಕ್ತಾಯ ಆಗುವಂತಹ ಸರಿಯಾದ ದಿನಾಂಕ ಆಗಸ್ಟ್ 13. ಈ ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕನ್ನಡ ಪರ ಒಕ್ಕೂಟಗಳು ಈಗ ಕರೆ ಕೊಟ್ಟಿವೆ ಮತ್ತು ಈ ಒಂದು ಬಂದ್ಗೆ ಬಹಳಷ್ಟು ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿವೆ. ನನಗಿರುವಂತಹ ಕುತೂಹಲ, ಯಾಕೆ ಆಗಸ್ಟ್ 13? ಯಾಕೆ ಈಗ ತೆಗೆದುಕೊಳ್ಳಬಹುದಾದಂತಹ ನಿರ್ಧಾರಗಳ ಮೇಲೆ ಒತ್ತಡ ಹಾಕೋಕೆ ಈಗಲೇ ಆ ರೀತಿಯಾದಂತಹ ಕ್ರಮಗಳಿಗೆ ಹೋದರೆ ಒಂದಿಷ್ಟು ಸರ್ಕಾರದ ಮೇಲೆ ಒತ್ತಡ ಬೀಳುತ್ತೆ. 13 ತನ ವೇಟ್ ಮಾಡಿದ್ರೆ ಅಷ್ಟ್ರ ಮಧ್ಯೆ ಇವ್ರು ನೀರು ಹರಿಸ್ಬಿಟ್ರೆ ನೀವೇನ್ ಮಾಡ್ತೀರಿ ಹೋರಾಟಗಾರರು ಅನ್ನೋದು ಒಂದು ಪ್ರಶ್ನೆ ನಂಬರ್ 1. ಮತ್ತು ಸೋಮವಾರ ವಿಜಯ್ ಜೋಸೆಫ್ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಮಾತುಕತೆ ಮಾಡೋದಕ್ಕೆ. ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆ ನಡೀತಾ ಇದೆ. ಆದ್ರೆ ಕನ್ನಡ ಪರ ಸಂಘಟನೆಗಳು ಇಲ್ಲ, ಅವ್ರು ಬರಂಗಿಲ್ಲ, ಆಯ್ತಪ್ಪ ನೀರು ಬಿಡಬೇಡ್ರಿ ಅಂತ ಹೇಳಿ ಮಾತುಕತೆಗೆ ಬಂದ್ರೆ ಓಕೆ, ಇಲ್ದಿದ್ರ ಅವ್ರು ನಾವು ಬರಕ್ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಂಬರ್ 3, ಇದೇ ಭಾನುವಾರ ಸರ್ವಪಕ್ಷಗಳ ಸಭೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅದರಲ್ಲಿ ಒಂದು ನಿರ್ಣಯ ತೆಗೆದುಕೊಳ್ತೀವಿ, ಅದಾದ ಮೇಲೆ ನೀರು ಬಿಡಬೇಕೋ ಬೇಡವೋ ಅನ್ನೋದರ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತಾವು ತೆಗೆದುಕೊಳ್ಳುವಂತಹ ನಿರ್ಧಾರ ಏಕಪಕ್ಷೀಯವಾಗಿರದೆ ಪ್ರತಿಪಕ್ಷಗಳನ್ನು ಇದರ ಒಳಕ್ಕೆ ಎಳಕೊಂಡು ನಾಳೆ ನೀರು ಬಿಡೋದಾದ್ರೆ ಎಲ್ಲರ ಒಮ್ಮತದಿಂದ, ನೀರು ಬಿಡಲ್ಲ ಅನ್ನೋ ಡಿಸಿಷನ್ ಆದ್ರೂ ಎಲ್ಲರ ಒಮ್ಮತದಿಂದ ಅಂತ ನಾಳೆ ವಿಪಕ್ಷಗಳ ಖ್ಯಾತೆ ತೆಗೆಯೋದಕ್ಕೆ ಏನು ಉಳಿಬಾರ್ದು ಅನ್ನೋದಕ್ಕೆ DK ಶಿವಕುಮಾರ್ ಅವರು ಇದನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಫುಲ್ ಪಾಲಿಟಿಕ್ಸ್ ಮಂಡ್ಯ ಭಾಗದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ. ಯಾವುದೇ ಕಾರಣಕ್ಕೂ ನೀರು ಬಿಡಬೇಡ ಅಂತ ಹೇಳ್ತಾ ಇದೆ. ಈಗಿರುವಂತ ಅತಿ ದೊಡ್ಡ ಪ್ರಶ್ನೆ, ನೀರು ಬಿಡ್ತಾರಾ ಬಿಡಲ್ವಾ, ಬೇರೆ ಏನಾದರೂ ಆಪ್ಷನ್ ಇದೆಯಾ? ಮತ್ತು ನಾವು ಕರ್ನಾಟಕದ ಜನ ಈ ಸಂದಿಗ್ಧತೆಯ ಸಂದರ್ಭದಲ್ಲಿ ಏನ್ ಮಾಡಬೇಕು? ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್. ನೀರಿಗಾಗಿ ಅಖಂಡ ಕರ್ನಾಟಕ ಸ್ತಬ್ಧ ಮಾಡೋದಕ್ಕೆ ನಿರ್ಧಾರ. ರೈತರು ಕನ್ನಡ ಪರ ಒಕ್ಕೂಟಗಳಿಂದ ಬೃಹತ್ ಹೋರಾಟ. ಜೀವ ಜಲಕ್ಕಾಗಿ ಅಖಂಡ ಕರ್ನಾಟಕದಿಂದ ಒಗ್ಗಟ್ಟಿನ ಕೂಗು. ತಮಿಳುನಾಡಿಗೆ ಹೋಗೋ ಬಸ್ಗಳು ಬಂದ್. ಕಾವೇರಿ ನೀರಿಗಾಗಿ ಕರ್ನಾಟಕ ಬಂದ್ ಮಾಡ್ಬೇಕಾ? ಬಂದ್ ಮಾಡಿ ಹೋರಾಟ ಮಾಡಿದ್ರೆ ನ್ಯಾಯ ಸಿಗುತ್ತಾ? ಕೆಆರ್ಎಸ್ ನಲ್ಲಿ ಕೇಸರಿಯ ಹಂಗಾಮ, ಬರದಲ್ಲೂ ರಾಜಕೀಯನ. ಕಾವೇರಿ ಪ್ರಾಧಿಕಾರದ ಆದೇಶವನ್ನು ಉಲ್ಲಂಘನೆ ಮಾಡುತ್ತಾ ಸರ್ಕಾರ? ತಮಿಳುನಾಡು ಸಿಎಂ ವಿಜಯ್ಗೆ ಸೆಡ್ ಹೊಡಿತಾರ DK ಶಿವಕುಮಾರ್? ಸರ್ಕಾರಕ್ಕೆ ಕಾವೇರಿ ಪ್ರಾಧಿಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ
ನೀರು ಬಿಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಕಾವೇರಿ ಪ್ರಾಧಿಕಾರಕ್ಕೆ, ಕರ್ನಾಟಕ ಒಕ್ಕೂಟಕ್ಕೆ, ಕರ್ನಾಟಕ ಒಕ್ಕೂಟಕ್ಕೆ 3ನೇ ತಾರೀಕು ನೀವು ಕಂಡರಿಯದಂಥ ಶಾಂತಿಯುತವಾದ ಬಂದ್ ನಾವು ಶಾಂತಿಯುತವಾಗಿ ಬಂದ್ ಮಾಡಬೇಕು ಅಂತೇಳಿ ಸಮಗ್ರ ನಾಡಿನ ಜನತೆಗೆ ಕರೆ ಕೊಟ್ಟಿದ್ದೀವಿ. ಅವತ್ತು 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಆಗುತ್ತಾ ಅಥವಾ ಹೇಗೆ ಅಂತ ಸರ್? ಸಂಪೂರ್ಣ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಂಪೂರ್ಣ ಬಂದ್ ಹಾಗೆ ಆಗುತ್ತೆ. ಅಖಂಡ ಕರ್ನಾಟಕದ ಸಮಸ್ಯೆ, ಈ ಸಮಸ್ಯೆಯನ್ನು ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ನಾವು ಆ ಜನರನ್ನು ಬೆಂಬಲ ಕೇಳಬೇಕು, ಅವರನ್ನು ಪ್ರೀತಿ ವಿಶ್ವಾಸ ಗಳಿಸಬೇಕು. ಇವರೆಲ್ಲರೂ ಕೂಡ ತಮಿಳುನಾಡಿನ ರಾಜಕಾರಣಿಗಳ ತಮಿಳುನಾಡನ್ನು ಓಲೈಸೋದಕ್ಕೋಸ್ಕರ ಇವತ್ತು ಕರ್ನಾಟಕವನ್ನು ಕಡೆಗಣಿಸ್ಕೊಂಡೇ ಬಂದಿದ್ದಾರೆ. ನಾನು ನೀವು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ, ಸುಮಾರು 45 ವರ್ಷ ಆಯಿತು ನಾನು ಹೋರಾಟ ಮಾಡಿ. 91ನೇ ಇಸ್ವಿ ಇವತ್ತು ನನಗೆ ನೆನಪಾಗ್ತಾ ಇದೆ. 91ರಲ್ಲಿ ಇದೇ ಒಂದು ರೀತಿ ತೀರ್ಪು ಕೊಟ್ಟಾಗ ಕರ್ನಾಟಕದಲ್ಲಿ 26 ಜನ ಕನ್ನಡಿಗರು ಸತ್ತು. ಅದನ್ನು ಒಪ್ಕೊಳ್ತೀರಾ ನೀವು? ಆ ಒಂದು ಪರಿಸ್ಥಿತಿ ಮತ್ತೆ ಮರುಕಳಿಸ್ಬೇಕಾ? ಅದಾಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಕಾವೇರಿಯ ಸಮಸ್ಯೆಗೆ ಇಂಥ ಒಂದು ಪರಿಸ್ಥಿತಿ ಮುಂದಾದರೆ ಖಂಡಿತವಾಗ್ಲೂ ನಾವು ಕೂಡ ಬೆಂಬಲ ಕೊಟ್ಟು ಕರೆ ಕೊಟ್ಟಂಥ ದಿನಗಳು ಶಾಲೆಗಳನ್ನು ಮುಚ್ಚೋದ್ರ ಮುಖಾಂತರ ಪ್ರತಿಭಟನೆಗೆ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಬೇಕಾಗತ್ತೆ. ಮತ್ತು ಸರ್ಕಾರಕ್ಕೆ ಕೂಡ ಮನವಿ ಮಾಡ್ತೇವೆ, ಶಿಕ್ಷಣ ಸಂಸ್ಥೆಗಳಿಗೆ ವಿಶೇಷವಾಗಿ ಮಕ್ಕಳ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಅವರು ಕೂಡ ಸೂಕ್ತವಾದ ಮುಂಗಡವಾದ ನಿರ್ಧಾರವನ್ನು ಕೂಡ ತೆಗೆದುಕೊಬೇಕು ಅನ್ನತಕ್ಕಂಥ ಆಗ್ರಹ ಕೂಡ ಮಾಡ್ತೇವೆ. ನಮಗೆ ನೀರಿಲ್ಲ, ನಮ್ಮ ಬೆಳೆಗೆ ನೀರಿಲ್ಲ, ಬೇಳೆಕಾಳು ಬೆಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ, ಅವರು ಮಾತ್ರ ಬೆಳೆ ಬೆಳೀತಿದ್ದಾರೆ. ಹಾಗಾಗಿ ನಾವು ಕರ್ನಾಟಕ ಜನದ ಪರವಾಗಿದ್ದೇವೆ, ಸಾರ್ವಜನಿಕರ ಪರವಾಗಿದ್ದೇವೆ. ಇಡೀ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘ ಇವತ್ತು ಎದ್ದು ನಿಂತಿದೆ. ನಾವು ಹೋರಾಟಕ್ಕೋಸ್ಕರ ಹೋರಾಟ ತಮಿಳುನಾಡಿಗೆ 1 ಏಪ್ರಿಲ್ ಮಾಡಲೇ ಜೂನ್ನಲ್ಲಿ 3 TMC ನೀರನ್ನು ಹರಿಬಿಟ್ಟು ತಮಿಳುನಾಡಿಗೆ ನೀರೇ ಕೇಳಲಿಲ್ಲ. ಅವಾಗಲೇ 3 TMC ನೀರು ಬಿಡಬೇಕಾದ್ರೆ ಸರ್ವಪಕ್ಷ ಸಭೆ ಕರೆಬೇಕು ಅಂತ ಅನ್ಸ್ಕೊಳ್ಳುವ ಡಿ.ಕೆ. ಶಿವಕುಮಾರ್ ಅವರು ಅವತ್ತು ನೀರು ಬಿಡಬೇಕಾದ್ರೆ ವಿಪಕ್ಷದ ಜೊತೆ ಚರ್ಚೆ ಮಾಡಬೇಕು ಅಂತ ನಮ್ಗೆ ಅನ್ನಿಸ್ಲಿಲ್ಲ. ಈಗ ತಮಿಳುನಾಡು ಮುಖ್ಯಮಂತ್ರಿಗೆ ಖುಷಿ ಪಟ್ಟಕ್ಕೋಸ್ಕರ ನೀರು ಬಿಟ್ಟು ಈಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ನೀರು ಬಿಡಬೇಕು ಕೇಳಿದ್ದಾರೆ ಅಂತ ಹೇಳಿ ಈಗ ಕಪಟ ನಾಟಕವನ್ನು ಆಡ್ತಾ ಇದ್ದೀರಿ. ರೈತರ ಪರವಾಗಿ ಮಸಾಲೆ ಕನ್ನಡ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗೆ ಕರ್ನಾಟಕ ರಾಜ್ಯದ ಹಿತ ಮುಖ್ಯ ಅಲ್ಲ, ಅವರು ಪ್ರಾಮಾಣಿಕರಾಗಿದ್ರೆ ಒಂದು ಹನಿ ನೀರನ್ನ ತಮಿಳುನಾಡಿಗೆ ಬಿಡಲ್ಲ. ಅಗತ್ಯ ಬಿದ್ದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ, ರಾಜ್ಯದ ರೈತರ ಹಿತದೃಷ್ಟಿಯಿಂದ ಅಂತ ಹೇಳ್ಬೇಕಾಗಿತ್ತು. ಆ ಮಾತನ್ನು ಹೇಳ್ದೇನೆ ರಾಜಕೀಯ ಹೋರಾಟ ಮಾಡ್ತಾ ಯಾರು ಸಚಿವರಾಗಬೇಕು ಅಂತೇಳಿ ದೆಹಲಿನಲ್ಲಿ ರಾಹುಲ್ ಗಾಂಧಿ ಮನೆ ಬಾಗಿಲು ಕಾಯ್ಕೊಂಡು ಕೂತಿರುವಂತ ಈ ಲಜ್ಜೆಗಿದ್ದ ಕಾಂಗ್ರೆಸ್ ಮುಖಂಡರಿಗೆ ಎಷ್ಟು ಬಾರಿ ಧಿಕ್ಕಾರ ಹೇಳಿದ್ರು ಕಡಿಮೆ ಆಗುತ್ತೆ. ಕ್ಯಾಬಿನೆಟ್ ರಚನೆ ಮಾಡಕ್ಕೆ ರಾಹುಲ್ ಗಾಂಧಿ ಮನೆ ಮುಂದೆ ಫುಟ್ಪಾತ್ ಕಾದ್ಕೊಂಡು ನಿಂತಿದ್ರಿ. ಅವಾಗ ಜ್ಞಾಪಕ ಬರಲಿಲ್ಲ ಕಾವೇರಿ. ಇವತ್ತು ಕಾವೇರಿ ಬಾಂಧವಿ ಬೀದಿಗೆತ್ತು ಹೋರಾಟ ಮಾಡ್ತಾ ಇದ್ದಾರೆ, ಹತ್ತು ಉಳಿತಾ ಇದೆ, ಮುಂದೆ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ರೈತರಿಗೆ ಎಲ್ಲರಿಗೂ ಹೇಳಿದಾರ ಬೆಳೆ ಬೆಳಿಬೇಡಿ ಅಂತ. ಹಾಗಾದ್ರೆ ಏನ್ ಮಾಡ್ಬೇಕು ಅವರು? ನಿಮಗೆ ರೈತರ ಹಿತ ಮುಖ್ಯ ಆಗಿದ್ರೆ, ಕರ್ನಾಟಕ ರಾಜ್ಯದ ಜನರ ಹಿತ ಮುಖ್ಯ ಆಗಿದ್ರೆ ನೀವು 15 ದಿನ ಮುಂಚಿತವಾಗಿ ಸರ್ವಪಕ್ಷದ ಸಭೆಯನ್ನು ಕರೀತಾ ಇದ್ರಿ. ಯಾಕೆ ನೀವು ಸಭೆ ಕರೀಲಿಲ್ಲ? ನೀವು ನಮ್ಮ ಭಾಗದ ರೈತರ ಹಿತ ಮುಖ್ಯ ಆಗಿದ್ರೆ ನೀವು ಹೇಳಿದ್ರಿ ಕುಡಿಯೋ ನೀರಿಗೋಸ್ಕರ ನೀರನ್ನು ಶೇಖರಣೆ ಮಾಡಬೇಕು ಅಂತ ಹೇಳಿ. ಇದೆಯಾ ನಮ್ ಡ್ಯಾಮ್ ನಲ್ಲಿ ಕುಡಿಯೋ ನೀರಿಗೆ ಶೇಖರಣೆ ಮಾಡಿ ಇಟ್ಟಿದ್ದೀರಾ? ನೀವೇನಾದ್ರು ತಮಿಳುನಾಡಿಗೆ ರಾತ್ರಿ ಕದ್ದು ಮುಚ್ಚಿ ನೀರು ಬಿಡ್ತಾ ಇದ್ದೀರಲ್ಲ, ಎಲ್ಲಿಂದ ತರ್ತೀರಿ ಕುಡಿಯೋಕ್ ನೀರನ್ನ? ಎಲ್ಲಿಂದ ತರ್ತೀರಿ ನೀವು ಕುಡಿಯೋಕ್ ನೀರನ್ನ?
ನಮ್ಮ ರೈತ ಸಂಘಟನೆಯವರು ಮಾಡ್ತಾ ಇದ್ದಾರೆ. 13ನೇ ತಾರೀಕು ಬಂದು ಕೂಡ ಅಂತ ಮಾತು ಕೂಡ ನಾನು ಕೇಳ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದೆಲ್ಲ ಅವಶ್ಯಕತೆ ಇಲ್ಲ. ನಾವೇ ನಿಮ್ಮ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುದಿಲ್ಲ. ಈ ಬಂದ್ ಮಾಡ್ಲಿಂದ ಈಗ ಕಾನೂನು ವ್ಯವಸ್ಥೆ ಬೇರೆ ಇದೆ, ಕೋರ್ಟ್ ಆದೇಶಗಳು ಬೇರೆ ಇದೆ. ಈ ಬಂದ್ ಮಾಡಿದ್ರೆ ಜನರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ದಯವಿಟ್ಟು ಇಂಥ ತೀರ್ಮಾನಗಳನ್ನು ಮಾಡಬಾರದು ಅಂತೇಳಿ ನಮ್ರತೆಯಿಂದ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. ನಾವೇ ಇದ್ದೇವೆ.